ಪಲ್ಟಿಯಾಗಿ ದುರ್ಮರಣವನ್ನು ಹೊಂದಿದ್ದು ನಾನೀಗ ಸವಣೂರಿನಲ್ಲಿದ್ದೀನಿ. ಸವಣೂರಿನ ಏನು ಶಿಗ್ಗಾಂವ್ ರೋಡಿನಲ್ಲಿ ಏನು ಒಂದು ಕಬರಸ್ಥಾನ ಇದೆ. ಇಲ್ಲಿ 4 ಜನರ ಏನು ಇಸ್ಲಾಂ ವಿಧಿವಿಧಾನ ಪ್ರಕಾರ ಏನು ದಫನ್ ಕಾರ್ಯವನ್ನು ಏನು ಮಾಡಲು ಇಲ್ಲಿ ರೆಡಿ ಮಾಡ್ತಾ ಇದ್ದಾರೆ. ಈ ಒಂದು ಏನು ಸ್ಮಶಾನದ ಅಂದರೆ ಏನು ಕಬರಸ್ಥಾನ ಅಂತ ಹೇಳ್ತೇವೆ ನಾವು, ಆ ಕಬರಸ್ಥಾನದಲ್ಲಿ ಏನು ತೀರ್ಕೊಂಡಿದ್ದಾರೆ. ಅವರ ಆಜು ಬಾಜು ಮನೆಯವರು ಮತ್ತು ಅವರ ಗೆಳೆಯಂದರು ಕೂಡ ಇಲ್ಲಿ ಬಂದಿದ್ದಾರೆ. ಅವರನ್ನು ಮಾತಾಡಿಸೋ ಒಂದು ಪ್ರಯತ್ನವನ್ನು ಕೂಡ ನಾನು ಇಲ್ಲಿ ಮಾಡ್ತಾ ಇದ್ದೇನೆ. ನಮಗೆ ಸುಮಾರು 6:30 ಸುಮಾರು ಗೊತ್ತಾದ್ರೆ ಸರ್ ಮನೆಗೆ. ಈಗ ಹೋದಾಗ ನಮ್ಮ ಅಣ್ಣಾರು ಅವ್ರ ಅಪ್ಪಾಜಿ ಸೇರಿ ಅವ್ರ ಆ ಕಡೆ ಹೋಗ್ಯಾರ ದವಾಖಾನಿಗೆ. ನಾವು ಇಲ್ಲೇ ದಫನ್ ಮಾಡೋಕೆ ಇದು ತೆಗಾಕ್ತೀವಿ ರೀ ಸರ್. ನಿನ್ನೆ ಸಂಜೆ ಮುಂದೆ ಸುಮಾರು 11 ಗಂಟೆಗೆ ಹೋಗಿದ್ದೀರಿ ಅವ್ರು ಸರ್. ಚಲೋ ಐತಿರಿ ಸರ್, ಅವ್ರು ದುಡ್ಕೊಂಬರ್ಬೇಕು, ಮನೆ ನಡೆಸ್ಬೇಕು, ಹಂಗೈತಿರಿ. ನಮ್ಮ ಕಡೆ ಚಲೋ ಐತಿರಿ ಅವ್ರು ಮಾತಾಡೋದು ಬರೋದು ಗುಡ್ಲೆ ಅಣ್ಣ ತಮ್ಮ ಇದ್ದಂಗೆ. ನಾವು ಬಾಜು ಮನೆಯವ್ರು ನಾವು. ಹಾಂ, ಮದುವೆ ಆಗೈತೆ ರೀ ಅವರು ಸರ್. ಒಂದು 2 ತಿಂಗಳು ಕೂಸು ಆಗಿರೋರು ಅವರು ಹೆಣ್ಮಕ್ಳು. ಸರ್ಕಾರ ಪರಿಹಾರ ಕೊಡಬೇಕು. ಟೋಟಲ್ 10 ಜನ ತೀರ್ಕೊಂಡಾರೆ ಸರ್. ಈ ಕಬ್ರಸ್ಥಾನದಲ್ಲಿ 4 ಮಂದಿ ಇದು ಮಾಡಾಕತ್ತೀವಿ, ನಾವು ದಫನ್ ಮಾಡಾಕತ್ತೀವಿ ಸರ್. ಮನೆಯಲ್ಲೇ ಇದ್ರಿ ಅವರು. 30 ವರ್ಷ ವಯಸ್ಸು ರೀ. ಹಂಗೆ 30 ವರ್ಷ ಒಂದು ಹೆಚ್ಚು ಕಡಿಮೆ ಇರ್ಬೋದು ರೀ. ನಾನು ನೋಡಿ ಐತ್ರಿ ಇಷ್ಟು. ಮದುವೆ ಆಗೈತಿ. ಮಕ್ಕಳಿಲ್ರಿ. 5 ವರ್ಷ ಏನಾಗೈತೆ ರೀ ಮದುವೆ ಆಗಿ. ಇನ್ನೂ ಮಕ್ಕಳಾಗಿಲ್ಲ. ಅದೇ ಮಾಡಕ್ಕೆ ಕುಂತಿದ್ರಿ, ದವಾಖಾನೆ ತೋರ್ಸಾಕ ಕುಂತಿದ್ರಿ. ನಡೆದಿದೆ ಅಂತ ಚಲೋ ಹಿಂಗಾಗ್ಬಿಡ್ತಲ್ರಿ ಎಲ್ಲ. ಏನಿಲ್ರಿ ಎಲ್ಲ ಅವನು ದುಡ್ಕೊಂಡ್ ಬರ್ತಿದ್ದ ಸಣ್ಣ ಸಣ್ಣ. ಹಾಂ ಐತ್ರಿ, ತಾಯಿ ಐತ್ರಿ, ತಂದೆ ತೀರ್ಕೊಂಡ್ರು. ಚಲೋ ಐತ್ರಿ, ಎಲ್ಲ ಮಾಡ್ಕೊಂಡ್ ಬರ್ತಿದ್ದ ಮನೆಗೆ. ಏನಿಲ್ಲ, ಎಲ್ಲ ದುಡಿಯೋದ ಮನೆಗೆ ತಂದು ಹಾಕೋದು ಹಿಂಗೆ ಮಾಡ್ತಿದ್ದ. ಅವ ತಂಬಂತ ಬರ್ತಿದ್ರಿ, ಎಲ್ಲ ಮನೆ ನಡೀತಿದ್ರಿ. ಒಂದು ವಾರನಾಗೆ 3-4 ಸಲ 3 ಸಂತಿ 4 ಸಂತಿ ಮಾಡ್ತಿದ್ರಿ. ಅವ್ರ ತಾಯಿ ಅದಾಳ್ರಿ, ತಂದೆ ಇಲ್ಲ. ತಂದೆ ತೀರ್ಕೊಂಡಾರಿ. ಅವರು 4 ಮಂದಿ ಅಣ್ಣ ತಮ್ಮರಿ. 4 ಮಂದಿಯಾಗಿ ಒಬ್ಬ ದಂಡೋಲಾಗಿರ್ತಾರೆ, ಅವ ದುಡ್ಯಾಗ ಅದಲ್ರಿ. 2 ಇಲ್ಲಿ ಅದಾರಿ. ಇವ ಸಂತಿ ಮಾಡ್ಕೊಂಡು ಬರ್ತಿದ್ರಿ. ಸಂತಿ ಮಾಡ್ಕೊಂಡು ಬಂದ್ರೆ ಎಲ್ಲ ಮನೆ ಖರ್ಚು ಎಲ್ಲ ತಮ್ಮಂತ ಕೊಡ್ತಿದ್ರಿ. ಮತ್ತು ಸಂತಿನ ಜೀವನ ರೀ. ಹೌದ್ರಿ, ಸಂತಿನ ಜೀವ ರೀ. ಸಂತಿ ಮಾಡ್ಕೊಂಡು ಬಂದ್ರೆ ಎಲ್ಲ ಮನೆ ನಡೀತಿದ್ರಿ. ಮತ್ತು ಸಂತಿನ ಬಂದಾತಂದ್ರೆ ಎಲ್ಲ ಕೈ ಮುರಿದಂಗೆ ರೀ ಎಲ್ಲ. ಅಲ್ರಿ ಕುಮಟಾ ಅಷ್ಟು ದೂರ ಹೋಗಿ? ಹೌದ್ರಿ, ದುಡಿದಿದ್ರಿ. ಇಲ್ಲಿ ನಡೀತಿದ್ರಿ ವ್ಯಾಪಾರ. ಇಲ್ಲಿ ವ್ಯಾಪಾರ ನಡೀತಿದ್ದಿಲ್ಲ, ಅಲ್ಲಿ ನಡೀತಿದ್ರಿ. ಅಲ್ಲಿ ಸ್ವಲ್ಪ ಮಾಡ್ಕೊಂಡು ಏನಾರ 1500 ಒಂದು 2000 ರೂಪಾಯಿ ದುಡ್ಕೊಂಡು ಬರ್ತಿದ್ರಿ. 2-3 ಸಂತಿ ಮಾಡ್ಕೊಂಡು. ಎಷ್ಟು ದಿನ ಹೋಗ್ತಿದ್ರಿ? ಇಲ್ರಿ, ಇಲ್ಲ ಇವತ್ತು ರಾತ್ರಿಗೆ ಹೋದ್ರೆ 2 ಸಂತಿ 3 ಸಂತಿ ಮಾಡ್ಕೊಂಡು ಬರ್ತಿದ್ರಿ. 2000, 2500, 1500 ರೂಪಾಯಿ ಅಷ್ಟು ದುಡ್ಕೊಂಡು ಬರ್ತಿದ್ರಿ. ಕಾಯಿಪಲ್ಲೆ ಎಲ್ಲ ಎಲ್ಲಿ ತೊಗೊಂತಿದ್ರಿ? ಕಾಯಿಪಲ್ಲೆ ಅಲ್ರಿ, ಹಣ್ಣ್ರಿ, ಫ್ರೂಟ್. ಎಲ್ಲಿ ತೊಗೊಂತಿದ್ರಿ? ಚಿಕ್ಕಣ್ಣ ಇಲ್ಲೇ ತೊಗೋತಿದ್ರಿ, ಹುಬ್ಬಳ್ಳಿ ತೊಗೋತಿದ್ರಿ. ಇಲ್ಲೇ ತೊಗೋತಿದ್ರಿ. ಇಲ್ಲಿ ಸಿಕ್ಕತ್ತೆ ಇಲ್ಲಿ ರೀ. ಸಿಕ್ಕಿಲ್ಲ ಅಂದ್ರೆ ಹುಬ್ಬಳ್ಳಿಲಿ ಹಾಕೊಂಡು ಅಲ್ಲಿ ಹೋಗ್ಬಿಡ್ತಿದ್ರಿ. ಇದನ್ನ ಬಿಟ್ಟು ಬೇರೆ ದುಡಿಮೆ ಮತ್ತೇನಿಲ್ರಿ, ಇದೇ ದುಡಿಬೇಕು ಒಟ್ಟು ಅಷ್ಟೇ ರೀ. ಮತ್ತು ಉಳ್ಕಿದ್ದೇನಿಲ್ರಿ ಅಷ್ಟೇ ರೀ. ಏನು ಆಸ್ತಿ ಇಲ್ಲ. ಮನೆ ಒಂದು ಐತಿ ಬರೀ. ಆಸ್ತಿ ಹೊಲ ಫಲ ಏನಿಲ್ಲ ರೀ. ನಾವು ದುಡೋದು ನಾವು ತಿನ್ನೋದು ಅಷ್ಟೇ ಐತಿ ರೀ. ಹೌದು ರೀ. ಮತ್ತು ಉಳ್ಕಿದ್ದೇನೆ ಅಷ್ಟೇ ರೀ. ಅಣ್ಣ ತಮ್ಮರು ಎಲ್ಲ ಭಾಳ ಚಂದ ಇತ್ತು ಅವ್ರು. ಇಂಥ ಘಟನೆಗಳು ನೀವು ನೋಡ್ರಕ್ಕಿಲ್ಲ ಸವಣೂರ ಒಂದೇ ಸಮಯದಲ್ಲಿ 10 ಜನ ತೀರ್ಕೊಂಡು? ಹೌದು ರೀ, ಭಾಳ ಕಷ್ಟ ಇದೆ. ಎಲ್ಲರೂ ಇದು ಹೆಂಗೈತೆ ರೀ ಕಾರ್ಯಕ್ರಮ, ಹಂಗೆ ಎಲ್ಲರದ್ದು ಹಂಗೈತಿ ರೀ. ಅದು ಅವ್ರ ಮನೆ ಅವ್ರು ದುಡಿಬೇಕು, ಅವ್ರ ಮನೆ ಹಿಡಿಬೇಕು, ಹಂಗೈತಿ ರೀ. ಏನು ಆಸ್ತಿ ಇಲ್ಲ ಏನಿಲ್ಲ ಅವ್ರದ್ದು. ಒಬ್ಬೊಬ್ಬರದ್ದು ಹಂಗೈತಿ ರೀ. ಒಬ್ಬ ಮಗನ ಅವ ದುಡ್ಕೊಂಬಂದ್ರೆ ಮನೆ ನಡಿಬೇಕು, ಹಂಗೈತಿ ರೀ. ಇಲ್ಲಿಗ್ರೆ ಒಬ್ಬ ಹೋತಂದ್ರೆ ಎಲ್ಲ ಜೀವನ ಹಾಳು ನೋಡಿ ಅವ್ರದ್ದು, ಹಂಗೈತಿ. ಪೂರಾ ಕುಟುಂಬಕ್ಕೆ ಒಬ್ಬ ನಡ್ಸವ ಅದಾನ, ಅಂಥದ್ದು ರೀ. ಅಂಥದ್ದು ಇದ್ರಾಗ ಐತಿ ರೀ. ಈಗ ಎಲ್ಲಾರ್ದು ಏನು ಮಾಡೋದು, ಸರ್ಕಾರದ ಏನಾರು ಸ್ವಲ್ಪ ಸಹಾಯ ಮಾಡಿದರೆ ಚಲೋ ಆಕೈತಿ ರೀ. ಸ್ವಲ್ಪ ಏನಾರು ಅವ್ರು ಬಡವ್ರು ಅದಾರ ಎಲ್ಲಾರು, ಹಿಂಗೆ ನಡೆದೈತಿ. ಏನಾರು ಸ್ವಲ್ಪ ಸರ್ಕಾರದಿಂದ ಸಹಾಯ ಮಾಡ್ಬೇಕು ರೀ. ಕೊಟ್ಟು ನಡಿಬೇಕು. ಅಂದ್ರೆ ನೀವು ಹೋಗಿದ್ರಿ ಕುಮಟಾಗ? ಹಾಂ, ಕುಮಟಾಗ ನಾನು ಹೋಗ್ತಿದ್ರಿ. ನಿನ್ನೆ ಯಾಕೆ ಹೋಗ್ಲಿಲ್ಲ? ನಮಗೆ ಇದು ಯಾವ್ದು ರೀ, ಅದರ ಸಲುವಾಗಿ ನಾವು ಬಿಟ್ಟು ಹೋಗಿಲ್ಲ. ಅದರ ಸಲುವಾಗಿ ನಾವು ಬಿಟ್ಟು ಬಂದೀವಿ. ಅವ್ರು ಹೋಗ್ಯಾರ. ಅವ್ರಿಂದ ಗಾಡಿ ಪಲ್ಟಿ ಆಗಿ ಹಿಂಗಾಗೈತೆ ರೀ. ಪ್ರತಿ ವಾರನೇ ನೀವು? ಹಾಂ, ನಾವು ಹೋಗ್ತೀವಿ ರೀ. ಪ್ರತಿ ವಾರ ನಾವು ಹೋಗ್ತೀವಿ. ಎಲ್ಲರೂ ಹೆಂಗಿದ್ರು ನಿಮ್ಮ ಜೊತೆ? ನಮ್ಮ ಜೊತೆ ಎಲ್ಲರೂ ಚೆನ್ನಾಗಿರ್ತಿದ್ರಿ. ಹೋಗಿ ಎಲ್ಲರೂ ಕೂಡಿ ಊಟ? ಎಲ್ಲರೂ ಕೂಡಿ ಊಟ ಮಾಡ್ತಿದ್ರಿ. ಎಲ್ಲರೂ ಕೂಡಿ ಮಕ್ಕೊಂತಿದ್ರಿ ರಾತ್ರಿಗೆ ಗಾಡಿಯಾಗ. ಎಲ್ಲರೂ ಕೂಡ ವ್ಯಾಪಾರ ಮಾಡಿ? ಎಲ್ಲರೂ ಕೂಡಿ ವ್ಯಾಪಾರ ಮಾಡಿ ಊರಿಗೆ ಬರ್ತಿದ್ರಿ. ಒಂದು ಫ್ಯಾಮಿಲಿ ಅಣ್ಣ ತಮ್ಮ ಜೊತೆ ಇದ್ರಿ? ಹಾಂ, ಅಣ್ಣ ತಮ್ಮ ಜೊತೆ ಇರ್ತಿದ್ರಿ. ಸಡನ್ಲಿ ಹಿಂಗೆ ಸುದ್ದಿ ಬಂದಾಗ ನಿಮ್ಗೆ ಏನು ಅನಿಸ್ತು ಸರ್? ತೀರ್ಕೊಂಡಾರ, ಗಾಡಿ ಪಲ್ಟಿ ಅಂದಾಗ ಏನು?
बोलने नहीं आ रहा मुझे। बोलो सर। नहीं वो हिंदी में बोलो एक वर्ड जब। हाँ हिंदी में बोला नहीं, वो बाजार को जाकर के बाजी हमारा चलना सो, वो बाजार आना चाहिए हमारा पेट भरना सो। नहीं सर, वो एक्सीडेंट हुआ वो रात को 3 बजे मालूम हुआ। हाँ फोन आया। क्या हुआ सर? वो सुन को तुमको बहुत तकलीफ हो गई, घर वालों को भी तकलीफ हुई, दोस्तों को भी तकलीफ हो गई बाजार जाने के। अब वो मैं जाने वाला बाजार को, कल नहीं गया। मिल्क को खाने का हाँ अभी आज नहीं उन्हों आज नहीं नहीं से अपना बहुत अफसोस हो रहा है। ಆತು ಎಲ್ಲ ಪಲ್ಟಿ ಆಗಿ ಎಲ್ಲ ಲಾಸ್ ಆಗಿಬಿಟ್ಟ ನಾವು. ಏನೋ ಒಂದು ಮಕ್ಕಳದು ಏನು ಅದು ಅಪಾರ ಮಾಡ್ದು ಭಾಳ ಮುಸೀಬತ್ ಐತಿ. ಅವ್ನು ಏನು ಮಾಡಿದ್ರೆ ಅವನಿಗೂ ಅದ್ರ ಮೇಲೆ ಇತ್ತು ಎಲ್ಲ. ಹಾಂ ಅವ್ರ ಮೇಲೇನೆ ಇತ್ತು. ಅವ್ನು ದುಡತ್ತೆ ಬರೋದು ತಿನ್ನೋದು ಅವ ಮಾಡ್ತಿದ್ದ, ಹಗಲು ರಾತ್ರಿ ಅವ ಮಾಡ್ತಿದ್ದ. ಅವ್ರ ಅಪ್ಪಾರ ಏನ್ರಿ ಅಲ್ಲಿ ಮನ್ಯಾಗ ಮಕ್ಕೊಳೋದು ಹಿಂಗೆ ಮಾತಾಡೋದು. ವಯಸ್ಸಾಗಿತ್ತು, ಮದುವೆ ಆಗಿತ್ತು ರೀ. ಮದುವೆ ಆಗಿ ಒಂದು 2 ವರ್ಷ ಆಗಿತ್ತು ರೀ. ತಿಳ್ಕೊಳ್ಳಿ 1 ವರ್ಷ ಹೊಟ್ಟಿನಲ್ಲಿ ಅದನ್ರಿ ಹೆಂಡ್ತಿ. 8 ತಿಂಗಳು ಆಯ್ತು ರೀ. ಈಗ ಮುಂದಿನ ತಿಂಗಳು ಡೆಲಿವರಿ ಆಕೈತೆ ರೀ. ಅದು ಭಾಳ ಸಮಸ್ಯೆ ಆಗಿತ್ತು ರೀ. ಒಮ್ಮಕ್ಲಿ 10 ಜನ ಹೋಗ್ಬಿಟ್ಟಿತ್ತು ಸರ್. ಏನು ಮಾಡಿ ಗೊತ್ತಾಗಿಲ್ವ. ಏನು ಮಾಡ್ತೀನಿ ನೋಡ್ರಿ ಕಾಟ್ಕಣ. ಏನಾರ ಸ್ವಲ್ಪ ಯೋಚನೆ ಮಾಡಿ ಇದು ಮಾಡಿರಿ ಸ್ವಲ್ಪ. ಅದಕ್ಕೆ ಸ್ವಲ್ಪ ಇದು ಮಾಡಿರಿ ಸ್ವಲ್ಪ. ಏನಾರ ದುಡ್ದು ಏನು ಮಾಡಿರಿ ಸ್ವಲ್ಪ ನೀವು. ವಯಸ್ಸು ಅವ್ರ ಅಪ್ಪ ಅಮ್ಮ ಏನಿಲ್ಲ ಯಾರು ಮಾಡಿರಿ ಸ್ವಲ್ಪ. ಏನಾರ ಸ್ವಲ್ಪ ತಿಳ್ಕೊಳ್ಳಿದ್ದೀರಿ ನೀವು ಮಾಡಿ ಏನಾರ ಸ್ವಲ್ಪ. ನೋವು ಅನ್ನಿಸ್ತೈತ್ರಿ ಸರ್. ನೋವು ಅಲ್ರಿ. ನಾನು ಏನು ಅನ್ನಿಸ್ತೈತಿ ನನಗೆ ಗೊತ್ತಿಲ್ಲ ಸರ್. ಭಾಳ ನೋವು ಅನಿಸ್ತೈತಿ. ಏನು ಮಾಡ್ರಿ ನೀವು. ಅವನೇ ದುಡಿಬೇಕು, ಅವ್ರ ಮನೆ ನಡಿಬೇಕು ರೀ. ಅವ್ರು ಹಿಂಗಾಗ್ಬಿಟ್ರೆ ಈಗ ಮನೆ ನಡೆಸೋರಿಲ್ಲ ಅವ್ರಿಗೆ. ಅವರು 2 ಅಣ್ಣ ತಮ್ಮರು ಅದಾವ್ರು. ಅವ್ರು ನಡೆಸಿದರೆ ಇವ್ರದ್ದು ಜೀವನ ನಡಿಬೇಕು. ಅವರಿಗೆ ಹೋಗಿಬಿಟ್ರೆ ಅಂದರೆ ಇವ್ರಿಗೆ ನೋಡೋರಿಲ್ಲ. ಅವ್ರದ್ದು 4-5 ಮಕ್ಕಳು, ಇವ್ರದ್ದು 4-5 ಮಕ್ಕಳು. ದೊಡ್ಡ ಕುಟುಂಬ. ಅವರು ಅವ್ರು ನೋಡಿದರೆ ಹ್ಯಾಂಡಿಕ್ಯಾಪ್ ಮನೆಯಲ್ಲಿ ಬಿದ್ದಿರ್ತಾರೆ. ಅವ್ರದ್ದು ಖರ್ಚು ನಡಿಬೇಕು, ಅದರಲ್ಲಿ ಇವ್ರದ್ದು ಖರ್ಚು ನಡಿಬೇಕು. ನೋಡೋರಿಲ್ಲ ಯಾರು. ಇವರೇ ನೋಡ್ತಿದ್ದ. ಯಾರ್ಯಾರ ಕಡೆಗೆ ಸ್ವಲ್ಪ ಫ್ರೂಟ್ ಏನೇನಾರು ತೊಗೊಂಡು ಯಾವಾರ ಕೂಲಿ ಮಜೂರಿ ಮಾಡ್ತಿದ್ದ. ಹಿಂಗಾಗ್ಬಿಟ್ರೆ ಈಗ ಇವ್ರದ್ದು ನೋಡೋರೇ ಇಲ್ಲ ಯಾರು. ಈಗ ಸರ್ಕಾರದಿಂದ ನಾವು ಅಪ್ಲಿಕೇಶನ್ ಮಾಡಿದ್ರೆ ಅವ್ರಿಗೆ ಏನಾರು ಮಾಡಬೇಕು ಸಹಾಯ. ಅವ್ರಿಗೆ ಹಿಂದೆ ಮುಂದೆ ನೋಡೋರು ಯಾರಿಲ್ಲ. ಈಗ ಅವರು ಅದಾರ ಒಂದು ನಮೂನೆ ಮನ್ಸಿಗೆ ಇದ್ದಂಗೆ ಅದಾರ. ಸ್ವಲ್ಪ ಅವ್ರಿಗೆ ಜನರಲ್ ನಾಲೆಜ್ ಇಲ್ಲ. ಅವರು ದುಡಿಯೋರಿಲ್ಲ. ಇವನೇ ಇದ್ದಾರೆ. ಅವ್ರದ್ದು ಎಲ್ಲ ಸಹಾಯ. ಇವ್ರು ದುಡ್ಕೊಂಡು ಬಂದರೆ ಅವ್ರದ್ದು ಊಟ. ಇವ್ರು ಏನಾರು ಮಾಡಿದರೆ ಇವ ಇದ್ದೀರ ಮುಂದೆ ಅವ್ರು ನಡೀತಿತ್ತು. ಅದು ಇವನೇ ಹೋಗ್ಬಿಟ್ಟ. ಅವ್ರಿಗೆ ನೋಡೋರು ಯಾರಿಲ್ಲ. ಈಗ ಸರ್ಕಾರದಿಂದ 2 ಲಕ್ಷ ರೂಪಾಯಿ 3 ಲಕ್ಷ ರೂಪಾಯಿ ಅಂದರೆ ಅವ್ರದ್ದು ಈ ಖರ್ಚಿಗೆ ನಡೆಯಂಗಿಲ್ಲ. ಅದು ಅವ್ರದ್ದು ಮನೆ ಖರ್ಚನೇ. ಅದು ಅವ್ರ ತಾಯಿಯವ್ರದ್ದು ಖರ್ಚನೇ ಹೆಚ್ಚು ಬರ್ತದೆ. ಅವ್ರು ಸರ್ಕಾರದಿಂದ ಅವರು 2 ಲಕ್ಷ ರೂಪಾಯಿ ಕೊಟ್ಟರೆ ಏನಾಗೋದಿಲ್ಲ. ಅದು ಈ ಕಾಲದಲ್ಲಿ 2 ಲಕ್ಷ 3 ಲಕ್ಷ ರೂಪಾಯಿದಲ್ಲಿ ಏನು ಬರೋದಿಲ್ಲ. ಸರ್ಕಾರಿಗೆ ಗೊತ್ತು. ಅವ್ರಿಗೆಲ್ಲ ವಯಸ್ಸಾತಂದ್ರೆ ವಯಸ್ಸಾಗಿ ತಂದೆ ತಾಯಿ ಮತ್ತು ಅವರು ತಂದೆ ತಾಯಿ ಅವ್ರದ್ದು ಮಕ್ಕಳು ಇರ್ತಾರಲ್ಲ, ಅವ್ರಿಗೇನು ಸಹಾಯ ಇಲ್ಲ. ಈಗ ಅವ್ರು 2 ಲಕ್ಷ ರೂಪಾಯಿ 1 ಲಕ್ಷ ರೂಪಾಯಿ ಕೊಟ್ಟರೆ ಯಾರಿಗೆ ಆಗ್ತದೆ? ಈ ಕಾಲದಲ್ಲಿ ಎಲ್ಲ ಬೆಲೆ ರೇಟ್ ಜಂಪ್. ಅವ್ರಿಗೆ ಸ್ವಲ್ಪ ಹೆಚ್ಚಿಗೆ ಏನಾರು ಕೊಟ್ಟರೆ ಸರ್ಕಾರಲಿಂತ್ರ ಸ್ವಲ್ಪ ಬಡವ್ರು ನೆನೆಸ್ಕೊ ತಿಂತಾರೆ ರೀ. ಮತ್ತು ಅವ್ರಿಗೆ ದುಡಿಯೋರು ತಿನ್ನೋರು ಯಾರಿಲ್ಲ. ಈಗ 1 ಲಕ್ಷ ರೂಪಾಯಿ ಕೊಟ್ಟರು ಅವರು ಸರ್ಕಾರ ಏನು ಆಗಂಗಿಲ್ಲ. ಅವ್ರಿಗೆ ಸ್ವಲ್ಪ ಹೆಚ್ಚಿಗೆ ಕೊಟ್ಟರೆ ಸ್ವಲ್ಪ ಸಹಾಯ ಮಾಡಿದರೆ ಅವನು ಏನಾರು ಆಗ್ತದೆ ರೀ. ಇದು ನಮಗೆ 2 ಗಂಟೆಗೆ ಹೇಳಿದಾರೆ ಹಂಗೆ ಪಲ್ಟಿ ಆಗಿದೆ, ಯಾರಿಲ್ಲ, ಏನು ಜನ ಇದು ಮಾಡ್ತಾ ಇಲ್ಲ, ನಾವು ಹುಡುಗಬೇಕು ಬಾ ಅಂತ. ಅಲ್ಲಿ ಹೋಗೋ ಮಟ್ಟ ಭಾಳ ಜನ ಸಿಕ್ಕೊಂಡು ಬಿಟ್ಟಿದ್ದಾರೆ. ಅಲ್ಲಿ ಸಿಕ್ಕೊಂಡು ತೆಗಿದ 10-15 ಜನ ತೀರ್ಕೊಂಡಿದ್ರು. ಲಾರಿ ಒಳಗಿರಿ ಕೂತ್ಕೊಂತಿದ್ರು ಅವ್ರಿಗೂ. ಯಾಕಂದರೆ ಅವ್ರಿಗೆ ಬಸ್ಗೆ ಹೋಗಿಗೆ ದುಡ್ಡು ಇಲ್ಲ, ಕಾಸಿಲ್ಲ ಸಲುವಾಗಿ ಅವರು ಅದರಲ್ಲಿ ಹೋಗ್ತಿದ್ರು. 50-100 ರೂಪಾಯಿ ಉಳಿಸಲಿಕ್ಕೆ ಬಸ್ಲಿಗೆ ಹೋಗ್ತಿದ್ದಿಲ್ಲ ಅವರು. ಹೋಗ್ಲಿಯಪ್ಪ ನಮ್ದು 50 ರೂಪಾಯಿ ಉಳಿತದೆ ಅಂತ ಹೋಗ್ತಿದ್ರು ಅವರು. ಹೋಗಿದ ಮ್ಯಾಗ ಅವ್ರಿಗೆ 50 ರೂಪಾಯಿ ಉಳಿದ ಅದಕ್ಕೆ ಖರ್ಚಿಗೆ ಉಳಿದಿತ್ತು. ತಿಳಿದು ಹೋಗ್ತಿದ್ರು ಅವರು. ಅವ್ರು ಹಿಂಗೆ ಘಟನೆ ಆತಂದರೆ ಯಾರಿಗೆ ಪರ್ಯಾಯ? ಈಗ ಅವ್ರು ಹೇಳ್ತಾರೆ ಯಾರು ಬಸ್ಲಿಗೆ ಹೋಗಲಿಲ್ಲ, ಹಿಂಗೆ ಹೋಗಲಿಲ್ಲ ಅಂತ. ಅವ್ರ ಕಡೆ ದುಡ್ಡಿದ್ರೆ ಅವ್ರು ಹೋಗ್ಬೋದು. ಬಡುದ್ರೆ ಇದ್ರೆ ಅದರಾಗೆ ಹಮಾಲಿ ಮಾಡ್ಕೊಂಡು ಅವರೇ ಮಾಲ್ ಹಾಕೊಂಡು ಜಪಾನ್ ಮಾಡಲಿಕ್ಕೆ ಹೋಗ್ತಾರೆ. ದನ ತಿಂತಾರೆ ಅಂತ ಹೋಗ್ತಾರೆ. ಹೋಗಿ ಜಪಾನ ಮಾಡಲಿಕ್ಕೆ ಹೋಗ್ತಾರೆ. ಹಿಂಗಾಗಿಬಿಟ್ಟು ಅಂದರೆ ಅವ್ರದ್ದು ಊಟಕ್ಕೆ ನೋಡೋರಿಲ್ಲ. ಈಗ ನೋಡಿ, ಈಗ 10 ದಿನದ ಅಪಾಯ ಇದಾಗಿದೆ. ಯಾರು ನೋಡೋರು ಈಗಿಡೋರಿಲ್ಲ. ಈಗ ಎಲ್ಲರೂ ನಾವು ಓಣಿದವ್ರು ಎಲ್ಲರೂ ಕೂಡಿ ಮಾಡ್ತಾಯಿದ್ದೀವಿ. ಮುಂದಿನ ಹೇಳಿ ನಾಳಿದ್ದು ಹೇಳಿ ಇವತ್ತಿಂದ ಏನು ಇರೋದಿಲ್ಲ. ಇವತ್ತೊಂದು ದಿನ ಮಾಡಿ ಹೋಗಿಬಿಡ್ತಾರೆ. ಮತ್ತು ಮುಂದಿನ ನೋಡಬೇಕಲ್ಲ, ಅವ್ರದ್ದು ತಿಂಡಿ ನೋಡಬೇಕು, ಮಕ್ಕಳು ನೋಡಬೇಕು, ಮರಿ ನೋಡಬೇಕು. ಪಾಪ ಅವ್ರದ್ದು 1.5 ತಿಂಗಳ 2 ವರ್ಷದ್ದು
ಹೆಂಡತಿ ಇದೆ, ಮಕ್ಕಳಿದೆ, ಅವ್ರದ್ದು ಯಾರು ನೋಡೋರು ಇಲ್ಲ. ಈಗ 2 ದಿನ 1 ದಿನ ನೋಡಿದರೆ ಎಲ್ಲರೂ ಹೋಗಿಬಿಡ್ತಾರೆ ಮನೆಗೆ. ಮಾಡಿದವ್ರು ಊಟ ನೋಡೋರು ಯಾರು? ತಾಯಿಗೆ ಊಟ ದವಾಖಾನೆ ತೋರಿಸೋರು ಯಾರೂ ಇರೋದಿಲ್ಲ. ಹಂಗಿರ್ತದೆ. ಎಲ್ಲ ಸ್ವಲ್ಪ ಸರ್ಕಾರಕ್ಕೆ ಅಪ್ಲಿಕೇಶನ್ ಇದೆ, ಸ್ವಲ್ಪ ಹೆಚ್ಚು ಸಹಾಯ ಮಾಡಿದರೆ ಒಳ್ಳೆ ಆಗ್ತದೆ. ಎಲ್ಲ ಕಾಲು ಪೆಟ್ಟಾಗಿದೆ, ಕೈ ಕಾಲು ಕಟ್ಟಾಗಿದೆ, ತಲೆ ಹೊಡೆದಿದೆ. ಪಾಪರ್ದು ಸಣ್ಣ ಸಣ್ಣ ಮಕ್ಕಳದು ಮರಿಯದವರು, ಅವರು ಕೆಲವೊಬ್ರು ಒಂದೊಂದೇ ಮನೆಗೆ ಒಂದೊಂದೇ ಇದಿದೆ. ಅವ್ರ ಸಲುವಾಗಿ ಸರ್ಕಾರಕ್ಕೆ ರಿಕ್ವೆಸ್ಟ್ ಇದೆ ರೀ, ಏನಾರು ಮಾಡಬೇಕು. ಸ್ವಲ್ಪ ಸರ್ಕಾರಿಗೆ ಹೇಳ್ತಾ ಇದ್ದೀನಿ, ಒಂದು 15-20 ಲಕ್ಷ ರೂಪಾಯಿವರೆಗೆ ಕೊಡಬೇಕು. 2 ಲಕ್ಷ ರೂಪಾಯಿ 3 ಲಕ್ಷ ರೂಪಾಯಿ ಆದರೆ ಏನು ಬರೋದಿಲ್ಲ. ಈ ಕಾಲದಲ್ಲಿ ಏನು ಬರೋದಿಲ್ಲ. ಅವ್ರಿಗೆ ಅವ್ರ ಪರಿವಾರಿಗೆ ಪಾಪ ಅವರು ಮನೆಯಾಗ ದುಡಿಯೋ ಮಟ್ಟ ಅವ್ರು ನಡೆಯಂಗಿಲ್ಲ. ಅವರಿಗೆ ಸರ್ಕಾರದಿಂದ ಏನಾದ್ರು ಪರಿಹಾರ ಆಗಬೇಕು ಅಂತ ನಮ್ಮದು ಒಂದು ತೀರ್ಮಾನ, ಆಸೆ. ಇದು ನಮಗೂ ಬೆಳಗ್ಗೆ 11 ಗಂಟೆ ಸುಮಾರು ಗೊತ್ತಾಗ್ತದೆ ಸರ್. ಅದಕ್ಕಿಂತ ಮುಂಚೆ ಗೊತ್ತಾಗಿದ್ದಿಲ್ಲ, ನೋಡಿದ್ದಿಲ್ಲ. ಇಂಥ ದುರ್ಘಟನೆ ನಾವು ಯಾವತ್ತೂ ನೋಡಿದ್ದಿಲ್ಲ. ಆದರೆ ಈ ಫಸ್ಟ್ ಟೈಮ್ ಆಗೈತಿ. ಆದರೆ ನಮಗೂ ನೋವು ಅನುಭವಿಸೋದು ಇದೇ ಪಾಳೆ ಬಂದೈತಿ. ನಾವು ಯಾವತ್ತೂ ಕೇಳಿಲ್ಲ ಇಂಥದ್ದು. ಆದರೆ ಆಗ್ಬಿಟ್ಟೈತಿ, ಏನು ಮಾಡೋದು? ಅದ್ರ ಸಲುವಾಗಿ ಏನು ಮಾಡ್ತೀವಿ. ಇಲ್ಲೇ ಸದ್ಯಕ್ಕೆ 4 ಜನ ಇಲ್ಲಿ ದಫನ ಮಾಡಾಕತ್ತಾರೆ. ಇದಕ್ಕೆ ನೋಡಿ ಇದು ಗೋರಿದಾಗ ಆಗತ್ತಾರೆ ಅವರು. ಹೌದು, ಇಲ್ಲೇ ಒಂದು, ಆ ಕಡೆ ಒಂದು. ಇಲ್ಲ, ನಾವು ಯಾರ್ದು ಆದರೂ ಮಾಡ್ತೀವಿ, ಅವ್ರದ್ದು ಅಂತಿಲ್ಲ. ಯಾರ್ದು ಆದರೂ ನಾವು ಒಂದು ಪುಣ್ಯದ ಕೆಲಸ ಇದು ಮಾಡ್ತೀವಿ ಸರ್. ಹೌದು, ದೇವ್ರಿಗೆ ಇಷ್ಟ ಆಗೋದು ಕೆಲಸ ನಾವು ಮಾಡೇ ಮಾಡ್ತೀವಿ, ಹಾಗೇನಿಲ್ಲ. ಆದರೆ ಏನಾದರೂ ಆಗಬೇಡಿತ್ತು, ಆಗ್ಬಿಟ್ಟೈತಿ ಘಟನೆ. ಪಾಪ ಸಣ್ಣ ಸಣ್ಣ ಮಕ್ಕಳು ಅಂತೂ ಕೆಲವು ಮಂದಿದು ಮದುವೆ ಆಗಿಲ್ಲ ಅಂತ. 21 ವಯಸ್ಸಿನ ಹುಡುಗರು ಅದಾವು ಅದರಾಗ. ಇನ್ನು ಸಿದ್ಧತೆ ಮಾಡ್ತಾ ಇರುವಂಥ ಅವರ ಬಾಜು ಮನೆಯವರಾಗಿರ್ಬೋದು ಮತ್ತು ಅವರ ಗೆಳೆಯಂದರಾಗಿರ್ಬೋದು, ಅವರೆಲ್ಲರ ನೋವು ಒಂದೇ. ಈ ಒಂದು ಸಾವನ್ನು ಅಪ್ಪಿದವರು ಇವರೆಲ್ಲರೂ ಬಡವರು. ಒಂದು ದಿನದ ಏನು ತಮ್ಮ ಜೀವನ ಇದೆ ಅವತ್ತೇ ದುಡಿಬೇಕು, ಅವತ್ತೇ ಅವರ ಒಂದು ಮನೆತನ ನಡಿಬೇಕು. ಇದರ ಮಧ್ಯೆ ಅವರ ಮನೆಯಲ್ಲಿರುವಂಥ ಮಕ್ಕಳು ಏನು ಉತ್ತಮ ಶಿಕ್ಷಣ ಕೊಡಿಸುವುದು ಮತ್ತು ಏನು ವಯೋವೃದ್ಧರಿದ್ದರು ಅವರಿಗೆ ಔಷಧ ಉಪಚಾರಕ್ಕೆ ಇವರ ದುಡಿಮೆಯ ದುಡ್ಡಲ್ಲಿ ಜೀವನವನ್ನು ನಡೆಸ್ತಾ ಇದ್ದರು. ಆದರೆ ಇವತ್ತು ನಿನ್ನೆ ಹೋದಂಥ ಮಕ್ಕಳು ಇವತ್ತು ಶವವಾಗಿ ಮನೆಗೆ ಬರ್ತಾ ಇದ್ದಾರೆ. ನಾವೆಲ್ಲರೂ ಕೂಡಿ ಅವರ ಅಂತಿಮ ಸಂಸ್ಕಾರವನ್ನು ಮಾಡ್ತೇವೆ. ಆದರೆ ನಾಳೆಯಿಂದ ಅವರ ಜೀವನ ಹೇಗೆ, ಅವರ ಮನೆಯವರು ಜೀವನವನ್ನು ನಡೆಸುವುದು ತುಂಬ ಕಷ್ಟವಾಗುತ್ತೆ. ಅವರಿಗೆ ಸರ್ಕಾರದಿಂದ ಹೆಚ್ಚಿನ ಸಹಾಯಧನ ನೀಡಲಿ, ಆ ಒಂದು ಬಡ ಕುಟುಂಬಕ್ಕೆ ಈ ಸರ್ಕಾರ ಸಹಾಯ ಮಾಡಲಿ ಅನ್ನುವುದು ಇವರ ಮಾತಾಗಿದೆ. ಕ್ಯಾಮ್ರಾಮನ್ ನಿತೀಶ್ ಜೊತೆ ಹಜರತ್ ನದಾಫ್, ವಾರ್ತಾ ಭಾರತಿ, ಹಾವೇರಿ.